ಅಲ್ಲ ಕಡೆಯಲ್ಲಪ್ಪ, ನನಗೆ ನಿನ್ನ ಗಂಡ ನಮ್ಗೆ ಎದ್ರಿಕೊಂಡು ಹೋಗಿ ಹಬ್ಬನ ಮನೆಗೆ ಸೇರ್ಕೊಂಡವನಂದ್ರೆ ಅಲ್ಲ ಗಂಡಸಾಗಿ ಅವ್ನಿಗೊಂದಿಷ್ಟ ನನ್ನ ಏನೋ ಮಾನ ಮರ್ಯಾದೆ ಎಂಬುದಿಲ್ವಲ್ಲ. ಅಲ್ಲ ಹೆಂಗೆ ಎದ್ರಿಕೊಂಡವನಿ ಅಂತ ನನಗಂತೂ ಅಲ್ಲದ್ರಾಗ ನಗು ಗೊತ್ತಾಯ್ತು. ಯಾರ ಹಂಗಂದ್ರು ನೀವು ಇಲ್ಲಿ ತುಂಬಾ ಇದು ಮಾಡ್ತೀರಂತೆ, ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಅದಕ್ಕೆ ಭೂಮಿ ಮನೆಯಕ್ಕೆ ಹೋಗಿ ಅಲ್ಲೇ ಇರ್ತಾನಂತೆ, ಅದಕ್ಕೆ ಅಲ್ಲಿಗೆ ಹೋದ್ರು ಅಂತ ಹೇಳಿರ ನನಗೆ ನಗಲೇ ಬಂತು ನನಗಂತೂ. ಹೂನಕ್ಕ, ಅವನಿಗೆ ಧೈರ್ಯ ಇಲ್ಲ, ಧೈರ್ಯನೇ ಇಲ್ಲ ಅವನಿಗೆ. ಒಂಥರನ ಸಾಧು ಪ್ರಾಣಿ. ನಾನು ಇರೋದಕ್ಕೆ ಹಂಗೆ ಧೈರ್ಯವಾಗಿದ್ದ. ನಾನು ಬೇರೆ ಕೆಲಸ ತಣ್ಣಲ್ಲ, ಅವಾಗ ಒಂದು ಸ್ವಲ್ಪ ಧೈರ್ಯ ಬಂತು. ನಾನು ಅದಕ್ಕೆ ಮತ್ತೆ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ದ. ಅವನಿಗೆ ಧೈರ್ಯ ಇಲ್ಲ ಅಷ್ಟೊಂದು. ಅದು ನನ್ನ ಹೆಂಗೆ ಕರ್ಕೊಂಡೋಗಿ ಮದುವೆ ಆದ್ನೋ ಏನೋ ಶಿವನೇ ಪರಮಾತ್ಮಗೆ ಗೊತ್ತು. ದೇವರಾಣೆಗೂ ಅವನಿಗೆ ಧೈರ್ಯನೇ ಇಲ್ಲ ಕಣಕ್ಕ. ಇವಾಗಂತೂ ಬಿಡು, ನಾನು ಬಿಟ್ಟು ಬಂದಿದ್ಕಂತೂ ಧೈರ್ಯನೇ ಕಳ್ಕೊಬಿಟ್ಟವನೆ. ಅದಕ್ಕೇನೆ ನಮ್ಮ ಮಾತಾಡೋಕ್ಕೆ ಧೈರ್ಯ ಇಲ್ವಲ್ಲ, ಅದಕ್ಕೆ ಹೋಗ್ಯವನೆ. ಹೋದ್ರೆ ಹೋಗ್ಲಿ ಬಿಡು, ಒಂದು 2 ದಿನ ಇರಲಿ. ಅವಳವಾಗ ಸರಿಯಾಗಿ ಬೈದು ಕಳಿಸ್ತಾಳೆ, ಆವಾಗ ಗೊತ್ತಾಗುತ್ತೆ ಅವಳು ಬಂಡವಾಳ ಏನು ಅಂತ. ಅಕ್ಕಯ್ಯ ಅಕ್ಕಯ್ಯ ಅಂತ ನೆಕ್ಕೆಂಬುದಲ್ಲ, ಅಕ್ಕಯ್ಯ ಅವಾಗ ಹೆಂಗಿರ್ತಾಳೆ ಎಂಬುದು ಗೊತ್ತಾಗುತ್ತೆ. ಅಲ್ಲ ಏನು ಅಕ್ಕಯ್ಯ 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 ಅಂತ ಅವಳು ನೇನಂಗೆ ಮೆರೆಸ್ಕೊಂಡು ಗೊತ್ತಾಗುತ್ತಾಗ ಅವ್ರ ಬಂಡವಾಳ. ಮತ್ತೆ ಅಲ್ಲ ನನಗೆ ಯಾವುದಕ್ಕೂ ನಾವು ಬರಲಿಲ್ಲ. ಇವನೇನಪ್ಪ ಇವ್ನು ಇಂತನಾಗ್ಯವನೆ, ಅಲ್ಲ ನಮ್ಗೆ ಎದಕ್ಕೆ ಹೋಗ್ಯವನಲ್ಲ, ಎಲ್ಲ ಹೆಂಗಸ್ನಂತನಾಗ್ಯವನಿ. ಇವ್ನಿಗೆ ಧೈರ್ಯ ಎಂಬುದೇ ಇಲ್ಲ. ಗಂಡಸ್ರಿಗೆ ಹಂಗೆ ಎಂಥ ಧೈರ್ಯ ಇರಬೇಕು. ಅದಕ್ಕೇನೆ ಧೈರ್ಯನೇ ಇಲ್ಲ ಈ ನನ್ನ ಮಗನಿಗೆ. ನಮ್ಗೆ ಎದ್ರಿಕೊಂಡು ಹೋಗಿ ಅವ್ರ ಮನೆಗೆ ಸೇರ್ಕೊಂಡವನಿ ಅಂತ ಹೇಳಿ ನಾನು ಹಂಗೆ ಅಂದ್ಕೊಂಡೆ. ನನಗಂತೂ ನಗಲೇ ಬಂತು. ಯಾರು ಹಂಗಂದ್ರು ತುಂಬ ನಗು ಬಂತು. ರಂಜಿ ಎಂಬಳೆ ಬಾರೆ, ನಿನ್ನ ಗಂಡ ಎಂಥ ಕೆಲಸ ಮಾಡಿದಾನೆ ನೋಡ್ಬಾರೆ. ಏನೋ ನನ್ನ ಗಂಡನಂತಾರ ಯಾರನ ಸದ್ರದಾರ ಯಾರನ ಮಾಡಿದರೆ ಅದೇ ನಿನ್ಗೆ ಆಗಿದ್ರೆ ನೀನು ಸುಮ್ಮನೆ ಬಿಡ್ತಿದ್ದೇನೆ. ಬಾರೆ, ನಿನ್ನ ಗಂಡ ಎಂಥ ಕೆಲಸ ಮಾಡ್ಯಾನ ನೋಡ್ಬಾರಿ ರಂಜಿ ಬಾರೆ. ಅಯ್ಯೋ ದೇವ್ರೆ, ಈ ಯಾರ್ಲೇಪು ಯಾರು ಹಿಂಗೆ ಕರಿತಾ ಇದ್ದಾರೆ, ನಿನ್ನ ಗಂಡ ಎಂಥ ಕೆಲಸ ಮಾಡಿದಾನೆ ನೋಡ್ಬಾರೆ ರಂಜಿ ಅಂತ ಕರಿತಾ ಇದ್ದಾರೆ. ಯಾರದಿದು ವಾಯ್ಸು? ಯಾರಪ್ಪ? ಯಾರೋ ಬಾಯ್ ಮಾಡ್ತಿರಂಗಿದ್ದಾರೆ ನಮ್ಮ ಮನೆ ತಾಯಿ. ಅಯ್ಯೋ ನಾವಿಬ್ರು ನಗ್ತಾ ಇದ್ವಿ ಅಂತದ್ರಾಗ ಇನ್ನೂ ಏನು ಶಾಕ್ ಆದೈತಪ್ಪ ನಮಗೆ. ಮತ್ತೆ ನಗೋದು ಎಷ್ಟನ ಒಳ್ಳೇದಲ್ಲೋ. ನಾವು ನಗ್ತಿದ್ದೀವಿ ಅಂದರೆ ಅತ್ತೆ ಹೇಳ್ತೀವಿ, ಅದಕ್ಕೆ ಮತ್ತೆ ಜಾಸ್ತಿ ನಗ್ಬಾರ್ದು. ನೀನಂತೂ ಅವಾಗಿಂದ ಕುಕ್ಕು 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 ನಗ್ತಿದ್ದೆ, ಹಂಗೆ ಅವಾಗಿಂದ ಹೆಂಗೆ ನಗ್ತಿದ್ದೆ. ಹೋಗತ್ತೆ ಏನ ನಡಿ ನೋಡೋಣ. ಆತ ಮತ್ತು ಹೆಂಗೆ ಬೈಯೋದಂಗಾಗುತ್ತೆ, ಯಾತೋ ಏನೋ ಅಮ್ಮಂಗಾಗುತ್ತೆ. ನಾವಿಬ್ರು ಹಂಗೇನೆ ನಗ್ತಾ ಕುಕ್ಕಣಿದ್ದೀವಿ, ಯಾರೋ ಮಾತಾಡಿಸ್ದಂಗಾಗುತ್ತೆ. ಯಾರು ನಡಿ ನೋಡೋಣ ಅದೇಲಿ. ಅಯ್ಯೋ ದೇವ್ರೆ, ಯಾರು ಹಂಗೆ ಕೋಕಿ ಅಂತಾರೆ. ಬಾರೇ ನಿನ್ನ ಗಂಡ ಎಂಥ ಕೆಲಸ ಮಾಡ್ಯವನೇ ಅಂತಾರಲ್ಲ, ಯಾರು ಇವರು? ಬಾರೇ ಬಾರೆ ಬರಕ್ಕೆ. ಅಯ್ಯೋ ಪ್ರೀತಿ ಯಾಕೆ ಗಂಡ ಎಂಥ ಮೋಸ ಮಾಡಿದಾನೆ ನೋಡ್ಬಾರಿ. ನನ್ನ ಮನೆಯಾಗೆ ದುಡ್ಡು ಹೊತ್ಕೊಂಬಂದವನ್ ಕಣಿ ಕಳ್ಳ. ನಿನ್ನ ಗಂಡ ಕಳ್ಳ ನನ್ನ ಗಂಡ ಯಾಕೆ ಕಳ್ಳ ಆಗ್ತಾನೆ? ಯಾಕೆ ನೀನು ಇಲ್ಲ ಸಲದ್ದೆಲ್ಲ ಮಾತಾಡ್ಬೇಡ ಪ್ರೀತಿ. ಯಾರು ಹೇಳ್ಕೊಟ್ರೆ ನಿನಗೆ? ನೀನು ಚೆನ್ನಾಗಿದ್ದವಳು ನಮ್ಮ ಮೇಲೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಯಾರೋ ಹೇಳ್ಕೊಟ್ಟಿದ್ದಾರೆ ನಿನಗೆ, ಅದಕ್ಕೇನೆ ನೀನು ಹಿಂಗೆಲ್ಲ ಬಂದು ಮಾತಾಡ್ತಾ ಇರೋದು. ನೀನು ಯಾವತ್ತೂ ನಮ್ಮ ಮೇಲೆ ಏನು ಜಗಳ ಮಾಡ್ದವಳಲ್ಲ, ಏನು ಅಂದವಳಲ್ಲ, ಏನಿಲ್ಲ. ಆದರೂ ನೀನು ಯಾಕೆ ಇವತ್ತು ಈ ರೀತಿ ಮಾತಾಡ್ತಾ ಇದೆಯಾ? ನನ್ನ ಗಂಡನ ಕಳ್ಳ ಅಂತ ಹೇಳ್ತಾ ಇದೆಯಾ? ನಿನ್ನ ಗಂಡ ಕಳ್ಳ ಆಗಿರೋದಕ್ಕೆ ಕಣೆ ಕಳ್ಳ ಅಂತ ಹೇಳ್ತಾ ಇರೋದು. ಕಳ್ಳನ ಮಗ ನಮ್ಮ ಮನೆಗಳದು 5 ಲಕ್ಷ ದುಡ್ಡು ಹೊತ್ಕೊಂಬಂದವನಿ. ನಮ್ಮ ಮನೆಯಾಗೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಯಾರು ಇಲ್ಲ ಸಂದರ್ಭದಲ್ಲಿ ಹೋಗ್ಬಿಟ್ಟು 5 ಲಕ್ಷ ದುಡ್ಡು ಕತ್ಕೊಂಡು ಬಂದವನಿ. ನಾವು ಮನೆ ಕಟ್ಟಕ್ಕಂತೇಳಿ ನಾವು ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ. 5 ರೂಪಾಯಿಗೂ ಲೆಕ್ಕ ಹಾಕ್ಕೊಂಡು 10 ರೂಪಾಯಿ 5 ರೂಪಾಯಿನೂ ಕುಡಿಕೊಂಡು ಎಷ್ಟು ಇವತ್ತು 1 ರೂಪಾಯಿನೂ ಲೆಕ್ಕ ಹಾಕೋಂಥ ಪರಿಸ್ಥಿತಿ ಇವತ್ತು. ಅಂಥದ್ರಲ್ಲಿ ಎಲ್ಲ ಓದ್ಕೊಂಬಂದಿದ್ದಾನಲ್ಲ ಇವನು 5 ಲಕ್ಷ ದುಡ್ದಿರೋ ದುಡ್ಡು ಎಷ್ಟು ಬೇಜಾರಾಗುತ್ತೆ ಹೇಳು. ನಿನ್ನ ಗಂಡ ಕಳ್ಳ ಕಣೆ, ಕಳ್ಳ ನಿನ್ನ ಗಂಡ. ಅಕ್ಕ ಸುಮ್ಮನೆ ಅದು ಹೆಂಗೆ ಇವ್ರು ಕಳ್ಳ ಅಂತ ಹೇಳ್ತಾ ಇದ್ದಾರೆ ಹೇಳು. ನನ್ನ ಗಂಡ ಕಳ್ತನ ಮಾಡ್ಯಾನ ಎಂಬತ್ತು ಏನು ಸಾಕ್ಷಿ ಏನೈತೆ ಅಂತ ಕೇಳು. ಅಲ್ಲ ನೋಡು, ಸುಮ್ಮನೆ ಹಿಡ್ಕೊಂಡು ಒಯ್ತಾ ಇದ್ದಾರಲ್ಲ ನಮ್ಮ ಮಾಮನ್ನ ಕೇಳಕ್ಕ ಬಿಡಬೇಡ. ಹೆಂಗೆ ಒಯ್ತಾ ಇದ್ದಾರೆ, ಏನು ಇಲ್ದಲೆ ಹೆಂಗೆ ಒಯ್ತಾ ಇದ್ದಾರೆ ಇವರು? ಅದೇ ಮತ್ತೆ ನೀನು ಮದ್ಯ ಅಂತದ್ದೇನಿಲ್ಲ. ನಾನು ಒಳ್ಳೆ ಮಾತನ್ನ ಕೇಳಿದೆ, ಒಳ್ಳೆ ಮಾತನ್ನ ಹೇಳಿದ್ರು ನೀನು ಬಿಡಲಿಲ್ಲ ಅಂದಮೇಲೆ ಅಷ್ಟೇ ನಾನು ಏನು ಮಾಡ್ಬೇಕಾದನ್ನು ಮಾಡ್ತೀನಿ ಬಿಡೆ. ಯಾಕೆ ಹೊಡಿತಾ ಇದೆಯಾ ನನ್ನ ಗಂಡನ್ನ? ಯಾರೋ ಹೇಳ್ಕೊಟ್ಟವ್ರು ಅದಕ್ಕೆ ಬಂದಿದ್ಯಾ? ಸುಮ್ಮನೆ ನೀನು ಇಲ್ಲಿ ಆಟ ಆಡ್ಕೊಂಡು ಹೇಳ ಬಾಯ್ ಬಿಟ್ಟು ನೀನೇಂತ ಹೆಂಗೆ ಮಾತಾಡ್ತಾ ಇದ್ದಾಳೆ? ಕಳ್ಳನ ಮಗ ಕಳ್ಳ. ನಮ್ಮೂರಾಗೆ ಕಳ್ತನ ಮಾಡಿ ಯಾರೂ ಉದ್ಧಾರ ಆಗಿಲ್ಲ ನನ್ನ ಮಕ್ಕಳ. ಅದೇ ಇಂತಾರನ್ನ ಎಷ್ಟು ಜನ ನೋಡಿಲ್ಲ. ಅದೇ ನೀನು ಶುರು ಮಾಡ್ಕೊಂಡಿದ್ದೀನ ಕಳ್ತನ ಮಾಡೋಕ್ಕೆ? ಯಾಕೆ ರಂಜಿ ಏನಾತೆ? ಯಾಕೆ ಅವ್ರು ಹಂಗಾಡ್ತಾ ಇದ್ದಾರೆ ನೋಡತ್ತೆ? ಸುಮ್ಮನೆ 5 ಲಕ್ಷ ದುಡ್ಡು ಹೊತ್ಕೊಂಬಂದವನಿ ನಮ್ಮ ಮನೆಯಾಗಳ್ದು ಅಂತ ಹೇಳಿ ನಮ್ಮ ಅಪ್ಪನ ಮೇಲೆ ಇಲ್ಲ ಸಲ್ಲದ್ದೆಲ್ಲನ ನೆಪ ಮಾಡ್ಕೊಂಡು ಜಗಳ ಮಾಡಕ್ಕೆ ಬಂದವಳೆ. ಯಾರು ಹೇಳ್ಕೊಟ್ರ ಏನ? ಆ ಭೂಮಿ ಹೇಳ್ಕೊಟ್ಟವಳೆ. ಏನು ಸುಮ್ಮನೆ ಹೇಳೋಕ್ಕೇನು ತಲೆಗಿಲ್ ಕೆಟ್ಟೈತೆ? ನನ್ನ ಮೆಂಟ್ಲು ಮಾಡ್ಕೊಂಡಿದ್ದೀವಿ. ನಾನು 2 ಅಕ್ಷರ ಕಲ್ತೀನಿ, ನಾನು ವಿದ್ಯಾವಂತೆ ಕಣೆ. ನಾನೇ ದೊಡ್ಡಿದು ಅಂತ ಅನ್ಕೋಬೇಡ ನೀನು.
ಇಲ್ಲ ಕಣಮ್ಮ, ನಮ್ಮ ಹುಡುಗ ಅಂತದ್ದು ಮಾಡ ಅಂತಾನಲ್ಲ ಪ್ರೀತಮ್ಮ. ನೀನು ಯಾಕೆ ನಮ್ಮ ಹುಡುಗ ಅಂಥದ್ದು ಹೇಳ್ತೀಯ? ಇನ್ನು ಯಾತನ ಅಂದವನೇ ಅಂತಂದ್ರೆ ಬಿಡಪ್ಪ, ಯಾತನ ಮಾತಾಡಿರ್ತಾನೆ ಅನ್ಬೋದು. ಕಳ್ತನ ಮಾಡೋದು ನಮ್ಮ ಹುಡುಗ ಮಾಡಲ್ ಕಣಿ. ನನಗೆ ಆ ಕೆಂಚಜ್ಜಿ ದುಡ್ಡು ಕೇಳ್ತು, ಒಂದು 20,000 ದುಡ್ಡಿದ್ರೆ ಕೊಡಪ್ಪ, ಆಸ್ಪತ್ರೆ ತೋರಿಸ್ಕೊಂಬಕ್ಕೆ ದುಡ್ಡಿಲ್ಲ, ನನ್ನ ಮಗಳು ನೋಡ್ಕೊಂಬಲ್ಲ, ನನ್ನ ಮಗನೂ ನೋಡ್ಕೊಂಬಲ್ಲ, ಯಾರೂ ಇಲ್ಲ ನನಗೆ, ಕೊಡ್ತೀನಿ ಅಂತ ಕೇಳ್ತು. ನಾನು ಬಿಡತ್ತ ಪಾಪ ವಯಸ್ಸಾಗೈತಿ ಅಂತ ಹೇಳಿ ತಾಂಡ ಕೊಡಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಮ್ಮ ಮನೆಗಳು ದುಡ್ಡು ಕದಿದ್ಯಾ ನೀನು, ಅದಕ್ಕೆ ಕೊಡಕ್ಕೆ ಬಂದಿದ್ಯಾ ಅಂತ ಇಟ್ಕೊಂಡು ಸುಮ್ಮನೆ ಇದ್ದು ಮಾಡಿದರೆ ನಾನು ಯಾಕೆ ಮಾತಾಡಿಲ್ಲ. ತಲೆ ಎತ್ಕೊಂಡವಳು ಬೋಳಿ ಮಗನೇ, ನೋಡು ಸುಮ್ಮನೆ ಸುಳ್ಳು ಬೊಗಳು ಬಿಟ್ಟಿದ್ಯಾ ಅಂದರೆ ನಮ್ಮ ಹತ್ರ ಎಲ್ಲ ಸಾಕ್ಷಿ ಇಕ್ಕೇನೆ ನಾವು ಮಾತಾಡ್ತಾ ಇರೋದು. ಅಲ್ಲ ನೋಡಿ ಎಷ್ಟು ಸುಳ್ಳು ಬೊಗಳ್ತಾ ಇದ್ದಾನೆ, ಅವನಾಗಿ ಅವನಿಗೆ ಬಿದ್ದು. ಓ ಗಣ, ನೀನು ಇಲ್ಲೋಣ ಮಾಡಿರೋ ತಪ್ಪು ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಏನಿಲ್ಲ ನೋಡು, ಸುಮ್ಮನಿರೋದಿಲ್ಲ. ಓ ಏನು ತಿಳ್ಕೊಂಡಿದ್ಯಾ ನೀನು ಬಾಯಿ ಬಂದಂಗೆ ಮಾತಾಡಕ್ಕೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾನೋ? ಕಳ್ತನ ಮಾಡಿ ಇರೋನ್ಗೆ ಇಷ್ಟೊಂದು ಇರಬೇಕಾದ್ರೆ ನಮ್ಮ ದುಡ್ಡು ಕಳ್ಕೊಂಡಿರೋರ್ಗೆ ಇನ್ನೆಷ್ಟಿರಬೇಡ. ನೀನು ಯಾರೋ ಹೇಳ್ಕೊಟ್ಟಿರೋದಕ್ಕೆ ಕಣ್ಪ್ರೀತಿ ಮಾತಾಡ್ತಿರೋದು, ಇಲ್ಲಾಂದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ. ನೀನು ಎಂತಾಳಮ್ಮ ನನಗೆ ಗೊತ್ತೈತೆ. ನಾನು ಒಬ್ರು ಹೇಳ್ಕೊಟ್ಟಿದ್ದು ನಾನು ಯಾವುದೇ ಕಾರಣಕ್ಕೂ ನಾನು ಕೇಳೋದಿಲ್ಲ. ನಾನು ಒಬ್ರು ಹೇಳ್ಕೊಟ್ಟಿದ್ದ ನಾನು ಯಾಕೆ ಕೇಳೋಣ ಹೇಳು? ನಾನು ಯಾಕೆ ಕೇಳೋಣ? ಒಬ್ರು ಹೇಳ್ಕೊಟ್ಟಿದ್ದ ಫಸ್ಟ್ ನಾನು ದುಡ್ಡು ತಂದು ಕೊಟ್ಟರೆ ಸರಿ. ನೋಡು ಇವನೇ ಒತ್ಕೊಂಬಂದಿರೋದು, ಇವನೇ ಕಳ್ಳ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ, ಒಪ್ಕೊಂಡ್ರೆ ಸರಿ. ಅದೇಂಗೆ ಒಪ್ಕೊಂತಾರೆ ಸುಮ್ಮನೆ ಅಕ್ಕಮ್ಮ? ದುಡ್ಡು ತಗೊಂಬಂದವನಂತೆ ಕಣಿ. ಅವನು ಕೆಂಚಜ್ಜಿ ನೋಡಿದ್ಲಂತೆ, ಅಜ್ಜಿ ಹೇಳಿ ದುಡ್ಡು ಓದ್ಕೊಂಬಂದವ್ನಿಗೆ ಪಾಪ. ಅಲ್ಲ ಇಂಥದ್ದು ಏನು ಮಾಡಬೇಕಾಯ್ತು ಅವನಿಗೆ ಹೇಳು? ಇಂಥ ಮಾಡಬಾರ್ದಾಗಿತ್ತು. ಯಾವತ್ತು ಇಂಥವೆಲ್ಲ ಮಾಡ್ತಿರ್ಲಿಲ್ಲ ನಮ್ಮ ಹುಡುಗ. ಏ ಪಾಪ, ಇಂಥವು ಯಾಕೆಲ್ಲ ಮಾಡೋಕೋದೆ? ನಮ್ಮ ಮರ್ಯಾದೆ ತೆಗ್ಯಾಕೆ? ಅವ್ರು ಇನ್ನೇನು ನಮ್ಮ ಮನೆ ಬಾಕ್ಲಕ್ಕೆ ಬಂದು ಯಾವತ್ತು ಏನು ಮಾತಾಡ್ದಾರಲ್ಲ, ಏನಿಲ್ಲ. ಇವತ್ತು ಬಂದು ಹಿಂಗೆ ಜೋರು ಮಾಡ್ತಾ ಇದ್ದಾರೆ ಅಂದರೆ ಏನು ನೀನು ಇಂಥವು ಯಾಕೆ ಮಾಡೋಕೆ ಹೋಗಿದ್ದ? ಸುಮ್ಮನೆ ಕಾಣ್ದಾರು ನಿಜ ಅನ್ಕೋಬೇಕು ಪ್ರೀತಿ. ಸುಮ್ಮನೆ ನಮ್ಮ ಅಯ್ಯಪ್ಪನ ಮೇಲೆ ಇಲ್ಲದ್ದೆಲ್ಲ ಹೇಳ್ಬೇಡ ನೀನು. ಸುಮ್ಮನಿರು. ಯಾಕೆ ಹಂಗೆ ಹೇಳ್ತೀಯ? ಹೇಳವು, ಒಪ್ಕೊಂಡ್ರೆ ಸರಿ. ನೋಡು ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಒಪ್ಕೊಂಡ್ರೆ ಒಂದು ಹೋಯ್ತು, ಇಲ್ಲ ನೋಡು ಎಲ್ಲರೂ ನಿನ್ಕೊಂಡು ಕೇರೆಗಳೆಲ್ಲ ನೋಡ್ತಾ ಇದ್ದಾರೆ, ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ನನ್ನ ಹತ್ರ ಎಲ್ಲ ಸಾಕ್ಷಿ ಐತೆ, ಎಲ್ಲ ಸಾಕ್ಷಿ ಸಮೇತ ಇಟ್ಕೊಂಡೆ ನಾನು ಬಂದಿರೋದು. ಹಿಂಗೆ ಮಾತಾಡ್ತೀಯ ಅಂತ ಗೊತ್ತು. ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಟರೆ ಸರಿ, ನನ್ನ ಮಗನಿಗೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಎಲ್ಲೆಲ್ಲ ಏನು ಹೇಳೋದು ಬೇಕಾಗಿಲ್ಲ, ನಾನು ಪೊಲೀಸ್ನವ್ರ ತಕ್ಕ ಹೇಳ್ಕೊಂಡು ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಏನು ತಿಳ್ಕೊಂಡಿದ್ಯಾ ಅಂತ? ಓ ನೋಡು, ನಾವೆಷ್ಟು ಪಾಠ ಬಿದ್ದಿದ್ದೀವಿ, ಕಷ್ಟ ಬೆಳೆದಿದ್ದೀವಿ ಎಂಬುದು ನಮಗೆ ಗೊತ್ತು. ನನ್ನ ಮಗನೇ ದುಡ್ಡು ಓದ್ಕೊಂಬಂದು ನಿನ್ನ ಮನೆಯ ಕಾಯವಾಗಿ ಕೇಳಿ ನಿನ್ನ ಹೆಂಡತಿ ಕೈ ಕೊಟ್ಕೊಂಡು ನೀನು ಮಜಾ ಮಾಡ್ಬೋದು. ನಾವು 5 ಲಕ್ಷ ದುಡಿಯೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಗೊತ್ತು, ಅದರಿಂದ ಎಷ್ಟು ಪರಿಶ್ರಮ ಐತೆ ಅಂತ. ಒಪ್ಕೆಮಲ್ಲ ಕಣಮ್ಮ, ಒಪ್ಕೆಮಲ್ಲ ಪ್ರೀತಿ. ಅದೇನು ರೆಕಾರ್ಡ್ ಮಾಡ್ಕೊಂಡ್ರೆ ಅದು ಹಾಕಿ ತೋರ್ಸೋಳು ಮುಂದೆ, ಅವಾಗ ಗೊತ್ತಾಗುತ್ತೆ. ಅದೇ ಮತ್ತೆ ಅವನು ಒಳ್ಳೆ ಮಾತನ್ನ ಕೇಳಿದೆ, ಒಪ್ಕೆಂತಾನೇನೋ ಅವ್ನ ಬಾಯಿಂದಲೇ ಬರುತ್ತೇನೋ ಅಂತ. ಅವನು ಒಪ್ಕೆಮಲ್ಲ, ಅವನು ತಲೆ ಎತ್ತೆ ಮಾತಾಡಲ್ಲ. ಅಂದಮೇಲೆ ಕಳ್ಳಿಗೆ ಭಯ ಹಾಕಪ್ಪ, ಭಯ ಇರಬಾರ್ದು. ಕಳ್ತನ ಮಾಡಿಲ್ಲ ಅಂದಮೇಲೆ ಭಯ ಇರಬಾರ್ದು. ಕಳ್ತನ ಮಾಡಿರೋರು ಹೆದರ್ಕೋಬೇಕು, ಕಳ್ತನ ಮಾಡಿಲ್ದಾನೆ ಯಾಕೆ ಹೆದರ್ಕೋಬೇಕು? ತಲೆ ಎತ್ತಿ ಮಾತಾಡಂಗೆ ಇಲ್ಲ ಅವ್ನು. ನಿನ್ನ ಗಂಡನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಈಗ ನೋಡು. ನಿನ್ನ ಗಂಡನ ಬಂಡವಾಳ ಎಲ್ಲನ ಫೋನ್ನ ರೆಕಾರ್ಡ್ ಮಾಡಿಕೊಂಡಿದ್ದೀನಿ, ಎಲ್ಲ ತೋರಿಸ್ತೀನಿ. ತೋರಿಸು ನೋಡೋಣ, ತೋರಿಸು. ನನ್ನ ಗಂಡ ಯಾವಾಗ ಕದ್ದಿರೋದು ಏನು ಎತ್ತ ನಾನು ಅದನ್ನ ತೋರಿಸಿರ್ಬೇಕಾದ್ರೆ ನಾನು ಒಪ್ಕೊಂತೀನಿ. ನನ್ನ 5 ಲಕ್ಷ ದುಡ್ಡು ನನ್ನ ಮನೆಯಾಗಿ ಇಕ್ಕೊಂಡಿರೋದು ನಮ್ಮದೇ ದುಡ್ಡು ಕೊಡ್ತೀನಿ ಬೇಕಾರೆ. ತೋರಿಸು ನೋಡೋಣ. ಬಾ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಜೋರು ಮಾಡ್ತಾ ಇದ್ದಾಳೆ. ಹೆಂಗೆ ಇವಳು ಹೇಳ್ತಾ ಇದ್ದಾಳೆ ನೋಡ್ರಿ. ಹಂಗೇನೆ ನನ್ನ ಗಂಡ ಅಂತ ಮಾಡಿಲ್ಲ, ನೀನೇ ಸುಳ್ಳು ಹೇಳ್ತಾ ಇದೀಯ, ಹಂಗೆ ಹೆಂಗೆ ಅಂತ ಹೇಳಿ ಜೋರು ಮಾಡ್ತಾ ಇದ್ದಾಳೆ. ಭಾರಿ ಇದ್ದಾಳೆ, ಮೈನ್ ಕ್ರಿಮಿನಲ್. ಅದಕ್ಕೆ ಅವಳು ಮುಂದೆ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ನೋಡೋಣ ಅವಾಗ ಏನಂತಾಳೆ. ನಾನಿವಾಗ ಫೋನ್ನವ್ರದ್ದೆಲ್ಲ ಹಾಕಿ ತೋರಿಸ್ತೀನಿ, ನೋಡೋಣ ಅವ್ರ ಬಾಯಿಗೆ ಎಷ್ಟೆಷ್ಟು ಸುಳ್ಳು ಬರುತ್ತೆ, ಎಂತೆಂಥ ಜನ ಎಂಥ ಮಾತಾಡ್ತಾರೆ, ಸುಳ್ಳೆಲ್ಲ ಹೆಂಗೆಲ್ಲ ಹೇಳ್ತಾರೆ, ಯಾವ ರೀತಿ ನಮ್ಮಂಥರ ಅನುಭವ ಪಡ್ಕೋಬೇಕು, ಯಾವ ರೀತಿ ಮೋಸ ಆಗುತ್ತೆ ಪ್ರಪಂಚದಲ್ಲಿ ಅಂತ ಹೇಳಿ, ಈ ರೀತಿ ಆಗುತ್ತೆ ಅಂತ ಅನುಭವ ಆಗಲಿ ಅಂತ ಹೇಳಿ ನಾನು ಅದಕ್ಕೆ ಅದನ್ನು ಸಡನ್ನಾಗಿ ತೋರಿಸೋದಕ್ಕೆ ಹೋಗಲಿಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.